ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸ್ನ್ಯಾಕ್ಸ್ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ, ಸ್ಟೀಲ್ ಬೌಲು ನೋಡಿ. ಕಡಲೆ ಹಿಟ್ಟು, ಒಂದು ಬಟ್ಲು ಕಡಲೆ ಹಿಟ್ಟು, 1.5 ಬಟ್ಲು ಅಷ್ಟು ಕಡಲೆ ಹಿಟ್ಟು ನೋಡಿ. ಚಿಕ್ಕ ಬಟ್ಲು, ತುಂಬ ದೊಡ್ಡದೇನಲ್ಲ ಇದು. ಕಡಲೆ ಹಿಟ್ಟು ಹಾಕೋಣ. ಇವಾಗ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪು. ಇವಾಗ ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು, ಭಾಳ ಇಲ್ಲ. ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದರಲ್ಲಿ ಅರ್ಧ ತೊಗೊಂಡು ಕಟ್ ಮಾಡಿರೋದು. ಇವಾಗ ಟೊಮೊಟೊ ಹಣ್ಣು ಚಿಕ್ಕದಾಗಿ, ಮೀಡಿಯಮ್ ಸೈಜು ಒಂದು ಟೊಮೊಟೊ ಹಣ್ಣು ತೊಗೊಂಡಿರೋದು. ಇವಾಗ ಕ್ಯಾರೆಟ್, ಒಂದು ಕ್ಯಾರೆಟ್ ತುರಿದಿಟ್ಟರೆ, ಮೀಡಿಯಮ್ ಸೈಜ್ ಕ್ಯಾರೆಟ್. ಇವಾಗ ಗ್ರೀನ್ ಚಿಲ್ಲಿ, 2ರಿಂದ 3 ಗ್ರೀನ್ ಚಿಲ್ಲಿ. ಇವಾಗ ನೋಡಿ ಸೌತೆಕಾಯಿ, ಇದು ಸೌತೆಕಾಯಿ. ಇದು ಸಾಲ್ಟು. ಇದು ಹಿಂದಿಯವರು ತುಂಬ ತಿಂತಾರೆ, ಬೇಸನ್ ಚೀಲ ಅಂದ್ಕೊಂಡು, ನಾರ್ತ್ ಇಂಡಿಯನ್ನವರು. ಇದು ಅಜ್ವಾನ್ ಕಾಳು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಭಾಳ ಬೇಡ, ಒಂದು ಚಿಟಿಕೆ ಅಷ್ಟು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸೋಡಾ ಎಲ್ಲ ಏನೂ ಹಾಕ್ಕೋಬಾರ್ದು, ನೋಡ್ಕೊಂಡು. ದೋಸೆ ಅದಕ್ಕೆ ಹಿಟ್ಟು ಕಲಿಸ್ಕೊಳ್ಳಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಬೇಕು. ದೋಸೆ ಅದಕ್ಕೆ ಕಲಿಸ್ಕೋಬೇಕು ನೀವು. ಭಾಳ ಅದ್ಭುತವಾಗಿರುತ್ತೆ ಇದು ಮಾತ್ರ, ಚೆನ್ನಾಗಿರುತ್ತೆ ಸ್ನ್ಯಾಕ್ಸು. ತುಂಬ ಚಳಿಗೆ ಉತ್ತಪ್ಪಂ ಥರ ಮಾಡಿಕೊಂಡು ತಿನ್ಬೋದು. ಅದರ ನೀಟಾಗಿ ಇದನ್ನು ಬೀಟ್ ಮಾಡಿದ್ದೀನಿ. ಯಾವ ಹದಕ್ಕೆ ಬಂದಿದೆ ಅಂದರೆ ಈ ಹದದಲ್ಲಿರಬೇಕು, ಹಿಂಗೆ ಇರುವ ನೋಡಿ. ದೋಸೆ ಅದಕ್ಕೆ ಬಂದಿರುತ್ತೆ ಇದು. ಇವಾಗ ಇದು ರೆಡಿಯಾಗಿದೆ. ಈ ಹದದಲ್ಲೇ ಇರಬೇಕು. ಸೇಮ್ ದೋಸೆ ಹಿಟ್ಟು ಥರನೇ ಇರುತ್ತೆ. ಒಂದು ದೋಸೆ ತವ ಇಟ್ಕೊಂಡಿದ್ದೀನಿ ನಾನು. ಇವಾಗ ಸ್ವಲ್ಪ ಒರೆಸ್ಕೊಳೋಣ ದೋಸೆ ತವನ. ಲೈಟಾಗಿ ಎಣ್ಣೆ ಸವರ್ಕೋಬೇಕು. ಎಣ್ಣೆನೋ ತುಪ್ಪನೋ ಯಾವುದೋ ಒಂದು ಸವರ್ಕೊಳ್ಳಿ. ಕರೆಕ್ಟಾಗಿ ಇದರಲ್ಲಿ ಒಂದು ಚೌಟ್ ತೊಗೊಂಡಿದ್ದೀನಿ ನಾನು. ನಿಧಾನಕ್ಕೆ ಹಿಂಗೆ ಮಾಡ್ಕೊಳ್ಳಿ, ಯಾಕಂದರೆ ತವ ತುಂಬ ಕಾದಿರಬಾರ್ದು, ಮೀಡಿಯಮ್ ಕಾದಿರಬೇಕು. ನಾವು ದೋಸೆ ಹಾಕ್ತೀವಲ್ಲ ಅದಕ್ಕೇ ಕಾದಿರ್ಬೇಕು ತವ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾಕಂದರೆ ಸ್ಟಾರ್ಟಿಂಗ್ ಅಷ್ಟು ಹಾಕಿರಲ್ಲ ನಾವು. ತುಂಬ ಜಾಸ್ತಿ ಉರಿ ಇಟ್ಕೊಬೇಡಿ, ಮಧ್ಯ ಉರಿಯಲ್ಲೇ ಬೇಯಬೇಕಿದು. ಇವಾಗ ಬೆಂದಿದೆ, ಒಂದು ಸೈಡು ತಿರುಗಿಸಿ ಹಾಕೊಳ್ಳೋಣ. ಈ ಅದಕ್ಕೆ ಬೆಂದಿರಬೇಕು. ಸ್ವಲ್ಪ ಪ್ರೆಸ್ ಮಾಡಿ, ಯಾಕಂದರೆ ಟೊಮೊಟೊ ಈರುಳ್ಳಿ ಹಾಕಬೇಕಿತ್ತು. ನಾನು ಇವಾಗ ಹಾಕ್ತೀನಿ ಕಟ್. ಈಗ ನಾನು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡು, ಮರು ಬರುತ್ತೆ, ಎಂಥವ್ರಿಗೂ ಬರುತ್ತೆ. ನನಗೆ ಮರ್ತುಬಿಟ್ಟೆ ನಾನು ಈರುಳ್ಳಿ ಹಾಕೋದು, ಯಾಕಂದರೆ ಈರುಳ್ಳಿ ಹಾಕಿರಬೇಕು, ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ, ಮರ್ತುಬಿಟ್ಟೆ. ಸದ್ಯ ಒಂದೇ ದೋಸೆ ಮಾಡಿರೋದು. ಈರುಳ್ಳಿ ಅಷ್ಟು ಒಳ್ಳೆಯದು ಇದ್ರ ಜೊತೆ, ಇದಕ್ಕೆ ಮಾತ್ರ, ಈ ದೋಸೆಗೆ. ಸಾರಿ ನೋಡಿ, ಇದು ನಾವು ಗೊತ್ತಿಲ್ಲ, ಎಲ್ರಿಗೂ ಆಗುತ್ತೆ ಅಷ್ಟೇ. ಇವಾಗ ಇದನ್ನು ತಿರ್ಗಿಸೋಣ. ಇದು ನೋಡಿ, ಈರುಳ್ಳಿ ಹಾಕ್ಲಿಲ್ದಂಥ ದೋಸೆ ಇದು. ಮರ್ತುಬಿಟ್ಟೆ, ಆಗಿಬಿಡುತ್ತೆ. ಎಲ್ಲರಿಗೂ ಆಗುತ್ತಲ್ಲ, ಏನೋ ಒಂದು ಮರ್ತಿರ್ತೀವಿ ನಾವು. ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಮರು ಇದ್ದೇ ಇರುತ್ತೆ, ಯಾವ್ದಾನ ಒಂದು ಮರ್ತು ಬಿಡ್ತೀವಿ. ಇದು ರೆಡಿಯಾಗಿದೆ ಇವಾಗ ಈ ದೋಸೆ. ಇವಾಗ ಈರುಳ್ಳಿ ಹಾಕಿರೋ ಅಂಥದ್ದು ಇದು. ನಿಧಾನಕ್ಕೆ ತಿರ್ಸ್ಕೊಳ್ಳಿ, ಯಾಕಂದರೆ ಅದು ಇದಾಗ್ಬಿಡುತ್ತೆ. ಮೆತ್ತಗೆ ತಿರ್ಸ್ಕೊಳ್ಳಿ, ತುಂಬ ಹಿಂಗೆ ಪ್ರೆಸ್ ಮಾಡಬಾರ್ದು. ಸುಲಭವಾಗಿ ಚೌಟು ಹಿಡ್ಕೊಂಡು ಹಿಂಗೆ ಸ್ವಲ್ಪ ಹಗುರವಾಗಿ ಹಿಡ್ಕೊಂಡು ತಿರುಗಿಸ್ಬೇಕು ನೋಡಿ, ಈ ಥರ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ.
ತಿರುಗಿಸಾಕೊಳ್ಳೋಣ. ಈ ಅದಕ್ಕೆ ಬಂದರೆ ಸಾಕು. ಹಿಂಗೆ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿರುತ್ತೆ. ಮಕ್ಕಳಿಗಾದರೆ ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಮಾಡ್ಕೊಂಬಿಡಿ. ನೋಡಿ, ಎಲ್ಲ ತರಕಾರಿನೂ ಹಾಕ್ಕೊಂಡು ಈ ಥರ ಮಾಡಿ ತಿಂದರೆ ವಾವ್, ಸೂಪರ್. ಸ್ವಲ್ಪ ಕಡಿಮೆ ಮಧ್ಯ ಉರಿಯಲ್ಲೇ ಬೇಯಿಸ್ಬೇಕು ನೀವು. ಇವಾಗ ತಿರ್ಗಿಸಿ ನೋಡೋಣ ಬೆಂದಿದೆಯೇನ. ಹಾಂ, ಇಷ್ಟು ಬೆಂದರೆ ಸಾಕು. ತುಂಬಾ ಈಸಿ. ನಾಷ್ಟಕ್ಕೂ ಮಾಡ್ಬೋದು ಇದನ್ನು. ಬೆಳಗ್ಗೆ ನಾಷ್ಟಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ನಾನು ಇದೇ ಥರ ಮಾಡ್ಕೊತೀನಿ. ವಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗ್ರೀನ್ ಚಟ್ನಿ ಮಾಡಿದ್ದೀನಿ ಇದ್ರ ಜೊತೆಲೆ. ದೋಸೆ ನೋಡಿ ಸೂಪರಾಗಿದೆ. ಕಡಲೆ ಹಿಟ್ಟದು ಸ್ನ್ಯಾಕ್ಸ್ ಇದು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾಷ್ಟಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಟಿಫನ್ಗಂತೂ ಸ್ಕೂಲ್ಗೆ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಮಕ್ಕಳಿಗೆ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನೀವು ಮಾಡಿ ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಫುಲ್ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡಿರೋಂಥ ವಿಡಿಯೋಗಳು ಬರ್ತವೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಬರೆದಾಕಿ. ಪ್ಲೀಸ್ ವಿಡಿಯೋ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನಾನು ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ. ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ.